ವಿಷಯಗಳೇನು, ಬಸವ ಕಲ್ಯಾಣ ಪಟ್ಟಣದಲ್ಲಿ ಒಂದು ನಾಳೆ ಇರ್ತಕ್ಕಂತಹ ಬಕ್ರೀದ್ ಹಬ್ಬಕ್ಕೆ ನಮ್ಮ ಹಿಂದೂಗಳು ದೇವರೆಂದು ಪೂಜಿಸ್ತಕ್ಕಂತಹ ಗೋಮಾತೆಯರನ್ನ ಕಡಿಯುವ ಸಂದಿಗ್ಧ. ನೋಡ್ರಿ ಯಾವ ರೀತಿ ಹಿಂಸೆಯನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಇಡೀ ಆ ಒಂದು ಬಸವ ಕಲ್ಯಾಣ ಎಮ್ಮೆಲ್ಲಾದಂತಹ ಶರಣು ಸಲಗಾರ ಅವರಿಗೆ ಒಂದು ಮಾಹಿತಿ ಬಂದಂತಹ ಸಂದರ್ಭದಲ್ಲಿ ಖುದ್ದಾಗಿ ಆ MLA ಏನೊಂದು ಘಟನೆ ನಡೀತಾ ಇರ್ತದೆ ಆ ಸ್ಥಳಗಳಿಗೆ ಭೇಟಿ ಕೊಟ್ಟು ಅಲ್ಲಿ ನೂರಾರು ಗೋಮಾತೆಗಳನ್ನ ರಕ್ಷಿಸಿದ್ದಾರೆ. ಸೊ ಯಾಕೆ ಈ ರೀತಿ ಅಂತೇಳಿ, ಸೊ ಈ ನಾವು ದೇವರಂತ ಪೂಜಿಸ್ತಕ್ಕಂತಹ ನೀವು ಆ ವಸ್ತುವನ್ನ, ಆ ಪ್ರಾಣಿಯನ್ನ, ಅದನ್ನ ಯಾಕೆ ನೀವು ಈ ರೀತಿ ಹಿಂಸಿಸ್ತೀರಾ, ಅದನ್ನ ಯಾಕೆ ನೀವು ಈ ರೀತಿ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮಿಂದಲೇ ಇದು ಕೋಮು ಗಲಭೆ ಉಂಟಾಗಲಿಕ್ಕೆ ಒಂದು ಹೆಲ್ಪ್ ಮಾಡ್ತಾ ಇದೆ ಅನಿಸ್ತಾ ಇದೆ. ಯಾಕಂದ್ರೆ ಹೌದಪ್ಪ, ಇದು ನಮ್ಮ ಬಂಧು ಬಾಂಧವ್ಯದಪ್ಪ, ನಮ್ಮ ಸಹೋದರರು, ಅವರು ನಮ್ಮ ಹಿಂದೂಗಳು, ನಮ್ಮ ಸಹೋದರಿದ್ದಾಗ ಅವರು ಪೂಜಿಸ್ತಕ್ಕಂಥ ಆ ಒಂದು ದೇವತಾ ಪ್ರಾಣಿಯನ್ನ ನಾವು ಈ ರೀತಿ ಹಿಂಸೆ ಮಾಡಬಾರ್ದು ಅನ್ನೋ ಸ್ವಲ್ಪ ನಿಮಗೆ ಕಣ್ಚಿಟ್ಟು ಯೋಗ್ಯತೆ ನಿಮಗಿಲ್ವಾ? ಸ್ವಲ್ಪ ನಿಮಗೆ ಅದ್ರ ಬಗ್ಗೆ ಜ್ಞಾನ ಬರೋದಿಲ್ವಾ? ಯಾಕೆ ಈ ರೀತಿ ನೀವು ಗೋಮುಖ ವ್ಯಾಘ್ರ ತರ ಮಾಡ್ತೀರ ಅಂತ ಅರ್ಥ ಆಗ್ತಾ ಇಲ್ಲ. ಸೊ ಎಷ್ಟು ನೀವು ಅಲ್ಲಿ ನಾವು ಪೂಜಿಸ್ತಕ್ಕಂತಹ ಆ ಗೋವುಗಳನ್ನ ಯಾವ ರೀತಿ ಕರೆದು ನೀವು ತಿಂತೀರಾ ಅಂದ್ರೆ, ಅದೇ ಜಾಗದಲ್ಲಿ ನಿಮ್ಮನ್ನ ಕರೆದು ತಿಂದ್ರೆ ಏನಾಗುತ್ತೆ ಸ್ವಲ್ಪ ವಿಚಾರ ಮಾಡಿದಿರಾ? ಯಾಕೆ ಬೇಕು ನಿಮ್ಗೆ ಈ ರೀತಿ? ಅದು ನಮ್ಮ ದೇವರು ಅಂತ ಪೂಜಿಸ್ತಕ್ಕಂಥ ಆ ಗೋಮಾತೆಯನ್ನ ಕಟ್ಟಿದ್ರಿಂದ ನಿಮಗೇನು ಸಿಗುತ್ತೆ? ಹೊಟ್ಟೆ ತುಂಬ ತಿಂತೀರಾ, ಆದ್ರೆ ನಾವು ಅದನ್ನ ಪೂಜಿಸ್ತೀವಿ. ಎಷ್ಟೋ ವರ್ಷಗಳಿಂದ ಅದನ್ನ ಮಾಡಬೇಡಿ ಅಂತ ಹೇಳ್ಕೊಂಡು ಬಂದ್ರು, ನಿಮ್ಮ ಜೀವನಕ್ಕೆ ಬೆಂಕಿ ಹಚ್ಚೋದು ನೀವು ಅರ್ಥ ಮಾಡ್ಕೊಂಡು ಹೋಗಕ್ಕಾಗ್ತಾ ಇಲ್ಲಲ್ಲ, ಯಾಕೆ? ಸೊ ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಇವೆಲ್ಲ ಕೋಮು ಗಲಭೆಗಳು ನಿಂತು ಬಿಡ್ತಾವೆ. ಎಲ್ಲರೂ ಸಹಬಾಳ್ವೆ ಚೆನ್ನಾಗಿ ಬರ್ಬಹುದು. ಭಾರತ ದೇಶದಲ್ಲಿ ನೀವು ಯಾವುದು ಕೆಟ್ಟಗಳು, ನಾನು ಹಿಂದೂ, ನಾನು ಮುಸ್ಲಿಂ ಅನ್ನೋದು ಭೇದ ಭಾವ ಬರೋದೇ ಇಲ್ಲ. ಯಾಕಂದ್ರೆ ನೀವು ಈ ರೀತಿ ಮಾಡ್ತಾ ಇದ್ದೀರಿ ಅಂದಾಗ ಹಿಂದೂ ಮುಸ್ಲಿಂ ಭೇದ ಭಾವ ಬರ್ತಾ ಇದೆ. ಏನೋ ನಮ್ಮ ದೇವರನ್ನ ತಿಂತಾ ಇದ್ದಾರೆ ಅಂತ ನಮಗೆಲ್ಲ ರೋಷ ಬರುತ್ತೆ. ನೀವು ನಮ್ಮ ಹೊಳೆಯಕ್ಕೆ ಬಂದ್ರು ಅಂತ ನೀವು ಸತ್ತು ಹೋಗ್ತಿರ್ತೀರ. ಇದೇ ರಾಜ ರೋಷ, ಇದೇ ಕೊಲೆಗಳು ಉಂಟಾಗ್ತಾ ಇದ್ದ ಸಂದರ್ಭಗಳು ಉಂಟಾಗ್ತಾ ಇದ್ರೆ ದಯವಿಟ್ಟು ಈ ರೀತಿ ಯಾರು ಮಾಡ್ಲಿಕ್ಕೆ ಹೋಗ್ಬೇಡಿ. ಇದು ದೊಡ್ಡ ಕಳಕಳಿ ಏನಂದ್ರೆ, ಇವತ್ತು ಶರಣು MLA ಅವರು ಪ್ರತಿ ಮನೆಗೆ ಭೇಟಿ ಕೊಟ್ಟು ವಿದಿನ್ ಒಂದು 7 days ಇಂದ 7 ದಿವಸದಿಂದ ಅವರೆಲ್ಲ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ದಯವಿಟ್ಟು ನಾವು ಪೂಜಿಸ್ತಕ್ಕಂತಹ ಪ್ರತಿಯೊಂದು ಗೋಮಾತೆಯರನ್ನ ಯಾರು ಕೂಡ ಹಿಂಸಿಸಬೇಡಿ, ಅದನ್ನ ಕೊಲ್ಲಬೇಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು ಕೂಡ ಇವತ್ತಲ್ಲಿರ್ತಕ್ಕಂತಹ ಆ ಒಂದು ವ್ಯಕ್ತಿಗಳು ಇವತ್ತು ಅದನ್ನ ತಿನ್ಲಿಕ್ಕೂ ಒಬ್ಬ MLA ಮಾತನ್ನ ಧಿಕ್ಕರಿಸಿ ಅದನ್ನ ಇವತ್ತು ಮಾಡಿದ್ದಕ್ಕಾಗಿ ಆ ವ್ಯಕ್ತಿ ಇವತ್ತು ಸೊ ಏನೇನು ಮಾಡ್ಬೇಕು ಮಾಡಿ ನಿಯರ್ಲಿ 100 ಆಕಳುಗಳಂದ್ರೆ 100 ಗೋಮಾತೆಯರನ್ನ ರಕ್ಷಿಸುವ ಕಾಯಕವನ್ನು ಮಾಡಿದ್ದಾರೆ. ದಯವಿಟ್ಟು ಸೊ ಯಾಕಂದ್ರೆ ಒಂದೇ ಕ್ಷೇತ್ರ ಅಲ್ಲ, ಹಲವು ಕ್ಷೇತ್ರಗಳಲ್ಲಿ ನಮ್ಮ ಕಣ್ಣು ಮುಂದೆ ನಡೀತಾ ಇರುತ್ತೆ. ಆದ್ರೂ ನನಗೆ ಯಾಕೆ ಬೇಕು ಅನ್ನುವ ನಮ್ಮ ಹಿಂದೂಗಳಿದ್ದಾರೆ, ನಕಲಿ ಹಿಂದೂಗಳು. ದಯವಿಟ್ಟು ಈ ರೀತಿ ಘಟನೆ ಆದಾಗ ಅದನ್ನ ಬೆಂಬಲಿಸಿ, ಅಂದ್ರೆ ಆ ರೀತಿ ಘಟನೆ ಆಗೋದನ್ನು ಖಂಡಿಸಿ ಆ ಹೋರಾಟ ಮಾಡೋದಕ್ಕೆ ಬೆಂಬಲಿಸಿ ನಿಂತಾಗ ಮಾತ್ರ ಅಂತಹ ಕ್ರೂರಿಗಳನ್ನ ನಾವು ಕಟ್ಟಿ ಹಾಕ್ಬೋದು. ಆ ಕ್ರೂರಿಗಳಿಂದ ಇವತ್ತು ನೋಡಿ ನೂರಾರು ಆಕಳುಗಳು ಇವತ್ತು ಸತ್ತು ಹೋಗ್ತಾ ಇದ್ದಾವೆ. ಇವತ್ತು ನಾವು ಅದರಿಂದ ಹಾಲನ್ನು ಕೊಡ್ತಾ ಇದೀವಿ. ನಿಮ್ಗೆ ಗೊತ್ತಿರ್ಬೋದು, ಆಕಳ ಗಿನ್ನ ಹಾಲುಗಳನ್ನ ತಿಂದ್ರೆ ಮನುಷ್ಯನ ಕಣ್ಣ ಸ್ಟ್ರಾಂಗ್ ಆಗ್ತಾವಂತೆ, ಕಣ್ಣಿಗೆ ಒಂದು ಇದು ಬರ್ತದಂತೆ, ದೃಷ್ಟಿಗಳು ಸ್ಟ್ರಾಂಗ್ ಆಗ್ತಾವಂತೆ. ಸೊ ಇಷ್ಟೆಲ್ಲ ನಮ್ಮ ಆಕಳ ಗುಣಮುಖದಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಆಕಳ ಲಕ್ಷ್ಮಿ ಮಾತಾ ಇರ್ತಾರೆ, ಇಷ್ಟೆಲ್ಲ ಹೊಂದಂತಹ ದೇವತಾ ಪ್ರಾಣಿ ಅದು. ಅದನ್ನ ಹಿಂಸಿಸ್ಲಿಕ್ಕೆ ಅವ್ರಿಗೆ ಎಷ್ಟು ಮನುಷ್ಯತ್ವ ಐತೆ ಇಲ್ಲ ಗೊತ್ತಿಲ್ಲ, ಬಟ್ ನಮ್ಮಂತ ಹಿಂದೂಗಳ ಮನುಷ್ಯತ್ವ ಮೊದಲು ಬೆಳೆಸ್ಕೋಬೇಕಾಗಿದೆ. ಈ ರೀತಿ ಘಟನೆ ನೋಡಿ ಯಾವ ರೀತಿ ಆಗಿದೆ ನಮ್ಗೆ ಎಲ್ಲರೂ ಖಂಡಿಸಬೇಕಾಗುತ್ತೆ. ಇದರ ಪ್ರತಿ ವ್ಯಕ್ತಿಗೆ ಶೇರ್ ಮಾಡುವ ದಯವಿಟ್ಟು ಮರೆಯಬೇಡಿ. ಪ್ರತಿಯೊಬ್ಬ ರಾಜಕಾರಣಿಯೂ ಕೂಡ ಜಾಗೃತ ವಹಿಸಿ. ನಿಮ್ಮ ಭಾಗದಲ್ಲಿ ಎಷ್ಟೋ ವಿಚಾರ ಆಗ್ತದೆ, ನಿಮಗೆ ತಿಳಿದೇ ಇರ್ತಕ್ಕಂಥ ಯಾವ ಒಂದು ವಿಷಯ ತಾಲೂಕಲ್ಲಿ ನಡೆಯಲ್ಲ, ಅದು ನಿಮಗೆ ಎಲ್ಲವೂ ತಿಳಿದಿರುತ್ತೆ. ನೀವು ಕಣ್ಣು ಮುಚ್ಚಿಕೊಂಡು ಸಪೋರ್ಟ್ ಮಾಡ್ತಾ ಇರ್ತಾರೆ, ನಿಮ್ಮಂತ ಥರ್ಡ್ ಕ್ಲಾಸ್ ಯಾವನೂ ಅಲ್ಲ. ಹೀಗಾಗಿ ಇದನ್ನು ಖಂಡಿಸಲೇಬೇಕು. ಅಲ್ಲಿ ಆಗ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳನ್ನು ಬಗೆಹರಿಸಲೇಬೇಕು. ಇದನ್ನ ನೀವು ಯಾವುದೇ ಧರ್ಮವಾಗಿರಲಿ, ಆದ್ರೆ ಒಂದು ಪ್ರಾಣಿಯನ್ನ ಈ ರೀತಿ ಒಂದು ನಮ್ಮ ಹಿಂದೂಗಳು ಅದನ್ನ ಪೂಜಿಸ್ತಾ ಇದ್ದೀವಿ ಅಂದ್ರೆ ಅದನ್ನ ಉಳಿಸ್ತಕ್ಕಂತಹ ಕಾರ್ಯ ನಿಧಿಯಾಗಿರುತ್ತೆ. ಇಲ್ಲ ಮುಚ್ಚಿಕೊಂಡು ನಡೆದು ಬಿಡ್ರಿ, ಬೇರೆ ಯಾವ ವ್ಯಕ್ತಿಯಲ್ಲಿ ಬರ್ತಾನೆ ಅದನ್ನ ಫಾಲೋ ಅಪ್ ಮಾಡ್ಲಿಕ್ಕೆ, ಅದನ್ನ ಉಳಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ದಯವಿಟ್ಟು ಪ್ರತಿಯೊಬ್ಬ ಹಿಂದೂ ಕಾರ್ಯಕರ್ತನು ಏನೇ ಹೆಸರು ಇಟ್ಕೊಂಡಿರಿ, ವಾಟ್ ಎವರ್ ಏನೇ ಅದನ್ನ ಹಿಂದೂ ಅಂತ ಅನ್ಸ್ಕೊಂಡಿದ್ರೆ ಭಾರತ ದೇಶದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗಳು ಹಿಂದೂನೇ, ಯಾವ ಜಾತಿನೂ ಇಲ್ಲ. ಆದರೆ ಅದನ್ನ ಅರ್ಥ ಮಾಡ್ಕೊಂಡು ಮುನ್ನುಗ್ಬೇಕು. ಈ ರೀತಿ ಆಗಬಾರದು ಒಂದು ಒಂದೇ ನಮ್ಮ ಕಳಕಳಿ. ನೋಡಿ, ಶರಣು ಸಲಗಾರರು ಒಳ್ಳೆ ಕಾಯವನ್ನು ಮಾಡಿದ್ದಾರೆ. ಸೊ ನಿಮ್ಮ ಒಂದು ಕಾರ್ಯಕ್ರಮ ನಮ್ಮ ಒಂದು ಹ್ಯಾಟ್ಸಪ್ ಹೇಳಿಕ್ಕೆ ಬಯಸ್ತೀನಿ. ಸೊ ದಯವಿಟ್ಟು ಇದನ್ನ ಕಂಟಿನ್ಯೂ ಒಂದು ಮುನ್ನುಗ್ರಿ, ಕೇವಲ ಹಾಕಿದಾಗ ಮಾತ್ರ ಆಗಬಾರ್ದು. ನೀವು ಕಂಟಿನ್ಯೂ ನಿಮ್ಮ ಕೆಲಸ ಮುಂದೆ ಸಾಗಿ ಇಂತಹ ನಮ್ಮ ಗೋಮಾತೆಯನ್ನು ರಕ್ಷಿಸುವ ಕಾರ್ಯ ನಿಮ್ಮದು ಯಶಸ್ವಿಯಾಗಿ. ಸೊ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಅಧಿಕಾರಿಗಳು ಸಪೋರ್ಟ್ ಮಾಡಿದ್ದಾರೆ, ಅವರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಸಂಪೂರ್ಣ ವಾರ್ತೆ ನಿಮಗೆ ಥ್ಯಾಂಕ್ ಯು ವೆರಿ ಮಚ್ ಹೇಳಿ ಇಷ್ಟಪಡ್ತೀನಿ. ದಯವಿಟ್ಟು ಇದು ಎಲ್ಲಾ ಭಾಗದಲ್ಲಿ ರಕ್ಷಿಸುವಂತ ಕಾರ್ಯವಾಗಲಿ. ಥ್ಯಾಂಕ್ ಯು. ಗೊತ್ತಾಯ್ತಿಗೆ ಎಲ್ಲ ಕ್ಲೀನಿಂಗ್ ಚಲೋ ಅದ ರೀ. ನೋಡ್ರಿ ಇದು ನೋಡ್ರಿ, ಈಗ ನೋಡಿ, ಇದು ಹೋರಿ, ಇದು ಮುದಿದಾನಲ್ಲ, ಇದು ಅಂಬರೀಷ್ ಇಷ್ಟು ರಿಲೀಸ್ ಆಗತ್ತಾನೆ. ಅಲ್ಲಿ ಫೋನ್ ಹಚ್ಚ್ರಿ, ಇಷ್ಟು ರಿಲೀಸ್ ಆಗಿ ನೀವು ವೆಟರ್ನರಿ ಹ್ಯಾಂಡ್ ಓವರ್ ಮಾಡತ್ತಾನೆ. ಇಲ್ಲಿನ ಕದಲ ನಾನು ದವಡೆ ಕೊಡ್ತೀನಿ. ಇನ್ನ ಮನೆಯಾಗ ಹೋಗಿ ಎಲ್ಲರೂ
ಸರ್ ಮಾತಾಡ್ತಾರೆ ಸರ್ ಮಾತಾಡ್ತಾರೆ. ಡಾಕ್ಟರ್ ರವಿ ಅವರೇ, ಇದು ಲೊಕೇಶನ್ ಹಾಕ್ತೀವಿ, ನಿಮ್ ಸ್ಟಾಫ್ ಪರಿಚಯ ಬರಬೇಕು. ಸುಮಾರು 30-40 ಸಣ್ಣ ಸಣ್ಣ ಕರುಗಳು, ಎತ್ತುಗಳು, ಆಕಳುಗಳು, ಅವ್ರ ಜೊತೆ ನಿಂತು ನಾನು 5 ನಿಮಿಷ ಬರ್ಬೇಕು. 5 ನಿಮಿಷ ಬರ್ಬೇಕು. ಕೈ ಮುಗಿತೀನಿ ನಿಮಗ, ಕೈ ಮುಗಿತೀನಿ ನಾನು. ಅಂಬರೀಶ್ ಇದು ನ್ಯಾಯ ಏನ್ರಿ? ಅವ್ರಿಗೆ ವಿಜಯ್ ಸಿಂಗ್ ನಾಚಿ ಬರ್ಬೇಕ್ರಿ, ಅವ್ರಿಗೆ ಬಾಳ್ರಿ ಇಲ್ಲಿ. ಇಂಥ ಅಧಿಕಾರಿಗಳಿಗೆ ತಂದು ಹಾಕ್ಯಾನೇನ್ರಿ ಅವ್ರ ಸರ್ಕಾರ ಅಂತೇಳಿ ಅವ್ನಿಗೆ ಜನ್ಮಕ್ಕೆ ಕೊಯ್ದು ಬೆಂಕಿ ಹಾಕ. ನನಗೇನಿಲ್ಲ, ನಂಗೆ ರಿಲೀಸ್ ಮಾಡ್ತೀನಿ, ನಾ ಹೋಗ್ತೀನಿ, ನಾನು ರಿಲೀಸ್ ಮಾಡ್ತೀನಿ. ಇದೆಲ್ಲ ವಿಡಿಯೋ ಮಾಡ್ಕೊಳಪ್ಪ, ನಮ್ಗೆ ತೋರಿಸ್ಬೇಕಲ್ಲ ಇವೆಲ್ಲ. ಪೂರಾ ಇಂಡಿವಿಜುವಲ್ ಫೋಟೋ ಮಾಡ್ಕೊಳ್ಳಿ, ಎಲ್ಲ ವಿಡಿಯೋ ಮಾಡ್ಕೊಳ್ಳಿ, ಫೋಟೋ ಮಾಡ್ಕೊಳ್ಳಿ, ನಮಗೆ ತೋರಿಸ್ಬೇಕೆಲ್ಲ ರಿಲೀಸ್ ಮಾಡಿದ್ದು. मत मिल रही हो क्या भूल जाओ बसों प्रेजेंट में नहीं चलेगा ये। अगर ये चलता है तो मैं मरने के बाद क्या भूल जाओ सभी। ಇದು ನಡಿವಾಗ ಬಿಡಲ್ಲ ನಾವು, ಚೆನ್ನಾಗಿ ಇಟ್ಕೊಳ್ಳಿ. ನೀವು ಎಷ್ಟು ಮಂದಿ ಬರ್ತಾರೆ ಬರಲಿ. ಎಲ್ಲ ಪ್ರತಿಯೊಂದು ಕಡೆ ಇಂಡಿವಿಜುವಲ್ ಫೋಟೋ ಮಾಡ್ಕೊ, ವಿಡಿಯೋ ಮಾಡ್ಕೊರಿ, ಇಂಡಿವಿಜುವಲ್ ಫೋಟೋ ಮಾಡ್ಕೊರಿ. ಇಂತಿಂತ ಒಳ್ಳೆ ಆಕಳು ಕರ್ಕೊಳ್ರಿ. ಪ್ರತಿಯೊಂದ್ರದ್ದು ಇಂಡಿವಿಜುವಲ್ ಫೋಟೋ ಮಾಡ್ಕೊರಿ, ವಿಡಿಯೋ ಮಾಡ್ಕೊರಿ. ಅಂಬರೀಶ್ ಇದು ನೋಡ್ರಿ, ಇದು ಕಡಿಬೇಕೇನ್ರಿ? ಇದು ಕಡಿಲಾಕ್ ಬಿಡ್ಬೇಕೇನ್ರಿ ನಾವು? ಇದು ಕಡಿಲಾಕ್ ಬಿಡ್ಬೇಕೇನ್ರಿ ಇವಕ್ಕೆ ನಾವು? ಕಳ್ಸ್ರಿ ಆ ವಿಜಯ್ ಸಿಂಗ್ ತಾಕತ್ತಿದ್ರೆ ಬಂದ್ರಿ, ಅವ ಇಲ್ಲಿ ಅವ್ನು ತಾಕತ್ತಿದ್ರೆ ಬರಲ್ರಿ, ಇಲ್ಲಿ ಮಾತಾಡ್ರಿ ಬಂದು. ಇದು ಕಡಿಬೇಕೇನ್ರಿ? ಎಕ್ಸಿಬಿಷನ್ ಆಗಿ ನಿಂದಿಸ್ತಾರ ಇದು ಹೋರಿ. ಈ ಹೋರಿ ನೋಡ್ರಿ, ಎಕ್ಸಿಬಿಷನ್ ಆಗಿ ನಿಂದಿಸಪ್ಲೆ ಒಯ್ದು ಎಲ್ಲರೇ ನೋಡ್ರಿ. ಇದು ಕಡಿಬೇಕಾ? ಇದು ಆಕಳದಾರ, ಇದು ಆಕಳು ನೋಡ್ರಿ, ಇದು ಆಕಳು ನೋಡ್ರಿ. ನೋಡ್ರಿ, ಇದು ಕಾನೂನು ಬೇಕೇನ್ರಿ ನಿಮ್ ಕಾಣೋದ್ಕ? ಇದು ಕಾನೂನು ಬೇಕಾ ನಿಮ್ಗೆ? ಇದಕ್ಕ ಇದು ಕಡಿಬೇಕಾ? ವಿಜಯ್ ಸಿಂಗ್ ನೇತೃತ್ವದಾಗ ವಿಜಯ್ ಸಿಂಗ್ ಬಾರಪ್ಪ, ನೀನು ಹೇಳ್ತಲ್ಲ ಶರಣು ಸಲಗರ ಬಗ್ಗೆ ನಿನ್ನ ಬೆಂಕಿ ಹಾಕ. ನಿನ್ನ ಜನ್ಮಕ್ಕ ನಿನ್ನ ಕುಮ್ಮಕ್ಕಿನಿಂದ ನಡೀತಾ ಇಲ್ಲ ಬಸವ ಕಲ್ಯಾಣದವ್ರು. ವಿಜಯ್ ಸಿಂಗ್ ಶರಣು ಸಲಗರ್ ಸತ್ತು ಮೇಲೆ ನಡಬೇಕು ಬರ್ಕೋ. ಇದು ನೀನೇ ಕಾರಣ, ಇದಕ್ಕೆಲ್ಲ ನಿನ್ನ ಅಧಿಕಾರಿಗಳೇ ಕಾರಣ, ನಿನ್ನ ಭ್ರಷ್ಟಾಚಾರ ಕಾರಣ, ಇಲ್ಲಿ ನಿನ್ನ ಸರ್ಕಾರೇ ಕಾರಣ. ಇದಕ್ಕ ನೋಡ್ರಿ, ಇದಕ್ಕೆ ಟೆಸ್ಟ್ ಮಾಡ್ತೀರಾ, ಇದಕ್ಕೆ ನೀವು ಪರೀಕ್ಷೆ ಮಾಡ್ತೀರಾ? ಈ ಆಕಳಿಗೆ ನಾ ಬಿಟ್ಟು ಹೋಗ್ಬೇಕಾ? ಈ ಆಕಳಿಗೆ ನಾನು ನಿಮ್ಮ ಮನಸ್ಸು ಒಪ್ಪದ ನೀವು ಹಾಲು ಕುಡಿದು ಬೆಳೆದಿರಿ. ಸಪ್ಲೈ ಮಾಡ್ತಾರೆ, ಒಂದೊಂದೊಂದು ವೈರ್ ಕಡಿತಾರೆ. ನೋಡಿ, ಇದು ಕಡಿಲಾಕಿದು ಅಲ್ಲಿ ಅವ್ರು ಯಾರಿಗೆ ಫೋನ್ ಹಚ್ಚು, CPI ಯಾಕೆ ಬರ್ಲಾಗ್ಯಾರ? ಯಾಕ ಇಷ್ಟೊತ್ತೆ ಯಾಕ್ರಿ ಹೇಳಿದ್ರೆ ಅವ್ರಿಗೆ ಇನ್ಫಾರ್ಮ್ ಮಾಡಿ ಬಂದಿನ್ರಿ ನಾನು. ನನ್ಕಿನ್ನ ಮೊದಲು ನೀವು ಇರ್ಬೇಕ್ರಿ. ನಿಮ್ ಡ್ಯೂಟಿ ಅದ ಇದು ನಿಮ್ ಡ್ಯೂಟಿ ಅದ. ಇದು ಒಂದೊಂದು ಏನೋ ಕಟ್ ಮಾಡೋದು ನೋಡ್ರಿ, ಅದು ಹೋರಿ ನೋಡ್ರಿ. ಏನ್ ಹೇಳಿದ್ರು ನ್ಯಾಯ ನೋಡ್ರು, ಒಂದು ಆಕಳು ಮುಟ್ಟಲ್ಲ. ಇದು ಆಕಳು ನೋಡ್ರಿ, ಬೈದ್ ಎಲ್ಲರೇ ಜಾತ್ರೆ ನಿಂದಿಸಪ್ಲೆ ದಾರಿ ಮಾಡ್ಲಕ್ಕ, ಜಾತ್ರೆ ನಿಂದಿಸಪ್ಲೆ. ವೆಟರ್ನರಿ ರಿಪೀಟ್ ಇನ್ನೊಂದ್ಸಲ ಫೋನ್ ಹಚ್ಚಿರಿ ವೆಟರ್ನರಿದವ್ರಿಗೆ. ಹತ್ತು 15 ಆಕಳುಗಳು ಬರೇ, ಎಲ್ಲ ಆಕಳು ಕರುಗಳು, ಸಣ್ಣ ಸಣ್ಣ ಹೋರಿಗಳು. ಅಲ್ಲಿ ಯಾರ್ದ ಫೋನ್, ಅಲ್ಲಿ ಅವ್ರಿಗೆ ಫೋನ್ ಹಚ್ಚಿ, ಒಬ್ಬರು ಅಲ್ಲಿ ಅವ್ರಿಗೆ ಫೋನ್ ಹಚ್ಚಿ. ನೋಡ್ಬೇಕಾದ್ರೆ ಇದು ಕಡೆ ಅದು ನಿಮ್ಮ ಮನಸ್ಸಾಕ್ಷಿ ಹೋಗ್ತಿದ್ದಂದ್ರೆ ಹೇಳ್ರಿ.
ಅಂಜಬೇಕಾ ಈ ಸರ್ಕಾರದವರಿಗೆ? ಎದಕ್ಕೆ ಕಳಿಸ್ತೀರಿ? ಟ್ರಾನ್ಸ್ಫರ್ ಮಾಡ್ತಾರೋದು ಅಷ್ಟೇ ಅನ್ಸಲ್ಲ. ಏನ್ ಮಾಡುವುದು ವಿಜಯ್ ಸಿಂಗ್ ಟ್ರಾನ್ಸ್ಫರ್ ಬಿಟ್ಟರೆ ನೀವು? ಸರ್ ಮಾತಾಡ್ತಾರೆ. ಹಲೋ, ಅದು ತೋರಿಸಿಲ್ಲ ನಿಮ್ಗೆ? ಅದು ಸಾಕ್ಷಿ ಬೇಡ ನಿಮ್ಗದು ಕಣ್ಣು ಹಾಕಿದ ಸಾಕ್ಷಿ ತೋರಿಸಿಲ್ಲ ನಿಮ್ಗೆ? ತೋರಿಸಿಲ್ಲ ಅದು? ಡಾಕ್ಟ್ರೇ ಜಲ್ದಿ ಕಳಿಸ್ರಿ. ಮತ್ತೆ ಯಾರ ನಿಮ್ ಸ್ಟಾಪ್ ಒಬ್ಬರೆಲ್ಲ 40-50 ಟೋಟಲ್ 20 ಆಕಳವ, ಸಣ್ಣ ಸಣ್ಣ ಕರ್ಗೊಳವ. ನೀವು ಇವು ಉಳಿಸಿಲ್ಲ ಅಂದ್ರೆ ಕಡ್ದು ಹಾಕ್ತಾರ ಅವ್ರು, ಅರ್ಥ ಮಾಡ್ಕೊರಿ. ಎಲ್ಲ ಕಡೆ ಮುಚ್ಚಿ ಕೆಲಸ ಇರೋದು. ಸಪೋರ್ಟ್ ವಿಜಯ್ ಸಿಂಗ್, ಸತ್ಯ ಹರಿಶ್ಚಂದ್ರವ. ಹಾ, ಪ್ರತಿಯೊಂದು ಫೋಟೋ ಮಾಡ್ಕೊಂಡ್ರಪ್ಪ ಇಂಡಿವಿಜುವಲ್. ಸಣ್ಣ ಸಣ್ಣ ಕರ್ಗೋಳಿ ಕಡಿಲತ್ತಾರ್ರಿ. ದಯಮಾಡಿ ಬಸವ ಕಲ್ಯಾಣದೊಳಗ ಈ ಕಡೆ ಹಿಡಿಯಪ್ಪ. ಬಸವ ಕಲ್ಯಾಣದೊಳಗೆ ನಾನೆಲ್ಲ ಬಸವ ಕಲ್ಯಾಣದ ಸ್ನೇಹಿತರಿಗೆ ವಿನಂತಿ ಮಾಡ್ತೀನಿ. ನಿಮ್ಗೆಲ್ಲರೇ ಆಕಳುಗಳು, ಎತ್ತುಗಳು, ಸಣ್ಣ ಸಣ್ಣ ಹೋರಿಗಳು ನಿಮ್ಗೆಲ್ಲರೇ ಕಟ್ಟಿ ಹಾಕಿದ್ದು ನಿಮ್ಗೆ ಒಂದ್ ವೇಳೆ ಗೊತ್ತಾಯ್ತಂದ್ರೆ ನನಗೆ ಫೋನ್ ಮಾಡ್ರಿ. ದಯಮಾಡಿ ಅವ್ರಿಗೆ ಉಳಿಸ್ತಕ್ಕಂತ ಕೆಲಸ ನಾವು ಮಾಡ್ಬೇಕು. ಒಂದ್ ವೇಳೆ ಗೋಗಳಿಗೆ ಉಳಿಸ್ಲಕ್ ನಮ್ ಕೈಲಿ ಆಗಿಲ್ಲ ಅಂದ್ರೆ ಇವತ್ತು ಗೋಗಳಿಗೆ ಇಂಥ ಆಕಳುಗಳಿಗೆ ಕಡ್ದು ಹಾಕ್ತಾರ. ನಾಳೆಗೆ ನಾವು ಸೋವಾರ ಆಗೋ ದಿನಗಳು ದೂರಿಲ್ಲ. ಇದು 100ಕ್ಕೆ 100 ಹೇಳ್ತೀನಿ ನಿಮ್ಗಿದು. ಪ್ರತಿಯೊಬ್ಬರು ಪ್ರತಿದಿನ ಉಳಿಸ್ತಕ್ಕಂಥ ಕೆಲಸ ನಾವು ಮಾಡಬೇಕು. ಒಂದೇ ಶೆಡ್ಡಿನೊಳಗೆ 40, ಅದರೊಳಗೆ 15 ಆಕಳುಗಳು. ಅಲ್ಲಿ ಸಾಬ್ರೆ ಇದು ಆಕಳು ನೋಡ್ರಿ, ಇದು ಆಕಳ್ರಿ ಅಲ್ಲಿ ಸಾಬ್ರೆ. ಎಲ್ಲರೇ ಒಯ್ದು ಯಾವಾಗ್ರೆ ದನ ಸಂತಿದಾಗ ಪ್ರೈಸ್ ಕೊಡ್ತಾರಲ್ಲ ಅಂತಲ್ಲಿ ಒಯ್ದು ಕಟ್ಟಂತ ಆಕಳು ಇದು ಕಡಿಲಕ್ ರೆಡಿ ಮಾಡಿ. ಸರ್ ನಮಸ್ಕಾರ. ಸರ್ DSP ಸಾಬ್ರೆ ನಮಸ್ಕಾರ. ಬಸವ ಕಲ್ಯಾಣದೊಳಗೆ ಒಂದೇ ಕಡೆ 15 ಆಕಳುಗಳು, 10-12 ಕರುಗಳು. ಆಕಳುಗಳ್ರಿ ನೀವು ನನ್ನ ಫೇಸ್ಬುಕ್ ನಲ್ಲಿ ನೋಡ್ರಿ. ಆಕಳು ಎಂತ ಆಕಳದ ಅಂದ್ರೆ ಬಿಳಿದು. ನೀವು ಒಯ್ದು ಎಲ್ಲರೇ ದನ ಜಾತ್ರೆಗಳಾಗ ನಿಂದಿಸ್ರು ಫಸ್ಟ್ ಬಹುಮಾನ ಬರ್ತದೆ ಅಂತ ಆಕಳು. ನಿನ್ನೇನು ಹೇಳತ್ತೀನಿ, ಕೈ ಮುಗಿಲತ್ತೀನಿ, ಇಲಾಖೆದವ್ರಿಗೆ ಕೈ ಮುಗಿಲತ್ತೀನಿ. ನೀವು ಕೈ ಮುಗಿತೀನಿ. ಇಷ್ಟು ದನಗಳು ವೆಟನರಿದವ್ರಿಗೆ ಹ್ಯಾಂಡ್ ಓವರ್ ಮಾಡ್ರಿ, ಇವು ಕುಳಿಸ್ರಿ ದಯಮಾಡಿ. ಅಷ್ಟ್ರದ್ದು ನಾವು ವಿಡಿಯೋ ಮಾಡ್ಕೊಂಡಿವಿ, ಅಷ್ಟ್ರದ್ದು ಇಂಡಿವಿಜುವಲ್ ಫೋಟೋ ಮಾಡ್ಕೊಂಡಿದೀವಿ ನಾವು. ದಯಮಾಡಿ ಉಳಿಸ್ಬೇಕು ಇವಕ್ಕೆಲ್ಲ. ಇದು ಆಕಳದೊಂದು ಫೋಟೋ ನಿಮ್ಗೆ, ಇದೊಂದು ಫೋಟೋ ತೆಗೆದು DSP ಅವ್ರಿಗೆ ವಾಟ್ಸ್ಆಪ್ ಹಾಕಪ್ಪ. ಇದೊಂದು ಫೋಟೋ ಹಾಕ್ರಿ DSP ಅವ್ರಿಗೆ. ಇದೊಂದು ಈ ಆಕಳ ಫೋಟೋ ತೆಗಿರಿ ಸರ್. ಇದೊಂದು ಆಕಳ ನೋಡಿ ನಿಮ್ಗೆ ನಾನು ಫೋಟೋ ಹಾಕ್ತೀನಿ ಸರ್. ಕಳ್ಳ ಚೂಡ್ ಅಂತದ ಸರ್. ಈ ಆಕಳ ಕಡಿಲಕ್ಕಂದ್ರೆ ಕಳ್ಳ ಚೂಡ್ ಅಂತದ ಸರ್. ಇವು ದಯಮಾಡಿ ಸರ್, ದಯಮಾಡಿ ಸರ್. ಹಾ, ಇದು ಫೋಟೋ ಹಾಕ್ತೀನಿ ನೋಡಿ ಸರ್. ನೀವು ಇದು ಫೋಟೋ ಹಾಕ್ತೀನಿ ನೋಡಿ ಸರ್. ಇದ್ರದ್ದೊಂದು ಫೋಟೋ ಹಾಕ್ರಿ ಈ ಮೊಬೈಲ್. ಹಾ, ಎಲ್ಲ ಫೋಟೋಗಳದು. ಅಲ್ಲಿಯವರೇ ಇಷ್ಟೇ ಅಲ್ಲ. ಇನ್ನೇನು ಇಷ್ಟು ರಾಜಾರೋಷ ಅಂದ್ರೆ ಏನ್ರಿ ಇದು? ಇಷ್ಟು ರಾಜಾರೋಷ. ಆ ನಾಲಿಗೋದ ರಕ್ತ ಇಲ್ಲ ತೋರಿಸಿ. ಇದು ಮುಚ್ಚಿಟ್ಟ ಕೋಡ್ಗಳು ಫ್ರಿಜ್ ನೋಡಿದ್ರೆ ಒಂದು ಯಾರು ಹೇಳೋರಿಲ್ಲ. ಹ್ಯಾಂಗ್ ಶಾಂತಿ ಉಳಿತದ್ರಿ ಬಸವ ಕಲ್ಯಾಣಗಳು? ಇಂತಿಂತ ಆಕಳುಗಳಿಗೆ ಕಳ್ ಕೆಸಿನ ಶಾಂತಿ ಉಳಿತಾರ. ದೇವ್ರು ಒಳ್ಳೇದು ಮಾಡ್ತಾನೆ ಇವ್ರಿಗೆ. ಇವ್ರಿಗೆ ಮತ್ತೆ ಕಡೆ ನಾವು ತಕರಾರು ಮಾಡಿದ ಬಂದು ಈ ಮೊಹಲಾಕ್ನ ಯಾವಾಗಲೇ ಬಂದು ಇವ್ರಿಗೆ ಏನಾರ ತಕ್ಲೀಫ್ ಕೊಟ್ಟಿನ? ಇವ್ರ ಜೊತೆ ಏನಾರ ಜಗಳ ಮಾಡಿವೆ ನಾವು? ಈ ಕಾರಣಕ್ಕೆ ಬಿಟ್ಟು ಏನಾರ ನಾವು ಜಗಳ ಮಾಡಿದೇವ? ಆನಂದ್ ಅವರೇ ಇವಿಷ್ಟು ದನಗಳ ಫೋಟೋ ತಕ್ಕೋರಿ, ವಿಡಿಯೋ ಮಾಡ್ಕೊರಿ. ನಿಮ್ ಸ್ಟಾಫ್ ಯಾರ ಕರೀರಿ. ಅಷ್ಟು ಪ್ರತಿಯೊಂದು ನಮಗೆ ನಿಮ್ಮಲ್ಲಿ ಹ್ಯಾಂಡ್ ಓವರ್ ಬೇಕು. ನಮಗೆ ಪ್ರತಿಯೊಂದು ನಾನು ನೋಡ್ಬೇಕು. ಒಂದು ಕರಿಗೂ ಏನೋ ಆಗ್ಬಾರ್ದು ನೋಡಿ. ಕರ್ಕೊಂಡು ನೋಡಿ. ಇದು ಆಕಳ ನೋಡೋದು. ಆಕಳ ನೋಡಿ ಬಿಳಿ ಆಕಳ. ಯಾವುದಕ್ಕೂ ಒಂದು ರೋಗ ಇಲ್ಲ. CPS ಅಲಿ ಸಾಬ್ರೆ, ನಿಮ್ಗೆ ಏನಾದ್ರೆ ಒಳ್ಳೇದಾಗ್ಬೇಕಂದ್ರೆ ನೀವು ಪ್ರಮೋಷನ್ ಆಗಿ ಉತ್ತಮ ಜೀವನ ನಡೆಸಬೇಕಂದ್ರೆ ನೀವು ಕುಳಿಸ್ಬೇಕು. ನಾ ಭಾವುಕ ಜೀವಿ ಇದ್ದೀನಿ. ನಾನು ಇವ್ರ ಜೊತೆ ನನ್ನ ಸಂಬಂಧದ ಆಕಳುಗಳ ಜೊತೆ ಇದು ನೀವು ಉಳಿಸ್ಬೇಕು. ಇದು ಗಟ್ಟಿಯಾಗಿ ನಿಂತು ಉಳಿಸ್ಬೇಕು. ಹಾ, ನಿಮ್ಗೆ ಅಸೆಂಬ್ಲಿಗಳಲ್ಲಿ ಚರ್ಚೆ ಮಾಡಿ ನಿಮ್ಗೆ ಅವಾರ್ಡ್ ಕೊಡಿಸ್ತೀನಿ. ಇಷ್ಟು ಉಳಿಸ್ತಾರೆ ಅಂತ ಮುಖ್ಯಮಂತ್ರಿ ಕಾಲ್ ಹಿಡಿದ ಅವಾರ್ಡ್ ಕೊಡಿಸ್ತೀನಿ ನಿಮ್ಗೆ. ಅಲಿ ಸಾಬ್ರೆ ನೀವು ಕುಳಿಸ್ಬೇಕು. ನೀವು ಈ ಏರಿಯಾದಾಗ ಇರೋ ಎಲ್ಲಕ್ಕ ಬಚಾಸ್ತಾರೆ. ಹಾ, ದಯಮಾಡಿ ಇದೊಂದು ಸೀರಿಯಸ್ ತೋರಿ. ದೇವ್ರು ಒಳ್ಳೇದು ಮಾಡ್ತಾನೆ.
ಇನ್ನೂ ಇಂಥ ಅಡ್ಡಗಳು ಅವರಿ ಸರ್ ಬಂದ ಸರ್ ತಮಗದು ಹಾಕೋದು ವಾಟ್ಸಪ್ ಸರ್ photo? ಇಲ್ಲ ಹಾಕಿಲ್ಲ ನೀವು ನೋಡಿ ಸರ್ ಚೆಕ್ ಮಾಡಿ ಸರ್. ವೆಟರ್ನರಿದವರು ಬಂದಾರ ಸರ್. ಸರ್ ತಾವು ಒಂದು ಸಲ ಬಂದು ಹೋದ್ರೆ ಭಾರಿ ಒಳ್ಳೇದಾಗ್ತದೆ ಸರ್. ಹೌದು ಸರ್, ನೂರಾರು ಆಕಳುಗಳಿಗೆ ಉಳಿಸ್ದಂಗ ಆಗ್ತದೆ ಸರ್. ಎಸ್ ಸರ್, ಎಸ್ ಸರ್, ಎಸ್ ಸರ್, ಎಸ್ ಸರ್, ಎಸ್ ಸರ್, ಎಸ್ ಸರ್. ಇವಕ್ಕೆಲ್ಲ ರಿಲೀಸ್ ಮಾಡಿ ವೆಟರ್ನರಿದವರಿಗೆ ಹ್ಯಾಂಡ್ ಓವರ್ ಮಾಡಿ ಸರ್. ನಾವು ಇಂಡಿವಿಜುವಲ್ ಫೋಟೋ ಮಾಡ್ಕೊಂಡಿದ್ದೇವೆ ಸರ್ ಪ್ರತಿಯೊಂದು ಸರ್. ಓಕೆ ಸರ್. ಟೋಟಲ್ 24 ಪ್ರತಿಯೊಂದು ಇಂಡಿವಿಜುವಲ್ ಫೋಟೋ. ಓಕೆನಾ? ಎಲ್ಲವ ಪ್ರತಿಯೊಂದು ಯಾವುದೇ ಕಾರಣಕ್ಕೂ ಒಂದು ಆಕಳು ನಾನು ಇದ್ರಲ್ಲಿ ಎಸ್ಕೇಪ್ ಹಾಕೊಡಲ್ಲ. ಯಾವ ಕಾರಣಕ್ಕೂ ಎಸ್ಕೇಪ್ ಹಾಕೊಡಲ್ಲ. ಕೈ ಮುಗಿಲತ್ತಿ ನಾನು ಕೈ ಮುಗಿಲತ್ತಿ ಅರ್ಥ ಮಾಡ್ತೀನಿ. ಅದು ಆಕಳು ನೋಡಿ, ಆ ಬಿಳಿ ಆಕಳು ಅಣ್ಣಾರೆ ಇವರೇ ಇದ್ದಿರ್ಬೋದು. ಅಣ್ಣಾರೆ ಇವರೇ ಇದ್ದಿರ್ಬೋದು. ಯಾರಪ್ಪ ನೀವು? ನಡ್ರಿ ಹೊರಗೆ. ನೀವು ನಿಮ್ದೇನ್ ಕೆಲಸ? ಪೊಲೀಸರು ಬಂದಾಗ ನಿಮ್ದೇನ್ ಕೆಲಸ? ಡಿಪಾರ್ಟ್ಮೆಂಟ್ ಬಂದ್ಮೇಲೆ ಪ್ರತಿಯೊಂದು ಕೌಂಟ್ ಮಾಡಬೇಕು. ಪ್ರತಿಯೊಂದು ಆಸ್ ಪರ್ ರೂಲ್ ನೀವು ಹ್ಯಾಂಡ್ ಓವರ್ ಆಗ್ಬೇಕು. ಓಕೆನಾ? ಅಲ್ಲಿ ಸರ್ ನೀವು ಒಂದ್ಸಲ ಅದು ಫ್ರಿಜ್ ನೀವು ನೋಡ್ರಿ. ನೀವು ಒಂದ್ಸಲ ನೋಡ್ರಿ. ನೀವು ಒಂದ್ಸಲ ನೋಡ್ರಿ. ನೀವು ಒಂದ್ಸಲ ನೋಡಿ ಸರ್. ಕಣ್ಣಾರೆ ನೀವು ಒಂದ್ಸಲ ನೋಡಿ ಸರ್. ಅಲ್ಲ ಅದು ಅದು ಕಡಿಮೆ ಹಾಕಿ ನೋಡಿ ಸರ್. ನೀವು ಸರ್ ಅದು ಏನು ಬರೀ ಮಾಡ್ಬೇಡ್ರಿ. ಎಷ್ಟು ಮಂದಿ ಬರ್ತಾರೆ? ಏನು ಸಿಂಪಲ್ ಮಾಡಂಗಾರ ಏನಾರ ಸರ್. ನಾವು ಹೇಳಿವಲ್ಲ 50 ವರ್ಷ ಬದುಕಿವಿ ಸಾಕು. ನೀವು ಆಕಳುಗಳಿಗೂ ನಿರ್ಧಾರ ಅದು ನೀವು ಕಣ್ಣಾರೆ ನೋಡ್ಬೇಕಲ್ಲ ಸರ್. ಅಲ್ಲಿ ನಾಲಿ ಅದು ಪಾರ್ಸಲ್ ಮಾಡಿದ್ರೆ ಆಯ್ತು. ಕಾಣದಿಷ್ಟು ಕಣ್ಣಿಗೆ ಆನಂದ ಇದು ನೋಡ್ರಿ. ನೀವು ಈ ಕಡೆ ಬಂದು ನೋಡ್ರಿ. ನೋಡ್ರಿ ಅದರ ಒಂದ್ ಆಕಳ ಒಂದು ಕರು ಮಿಸ್ ಆಗ್ಬಾರ್ದು. ಒಂದ್ ಆಕಳ ಅಷ್ಟು ಇಂಡಿವಿಜುವಲ್ ಫೋಟೋ ನಮ್ ಕಡೆ. ಧೈರ್ಯಲಿ ಡ್ಯೂಟಿ ಮಾಡ್ರಿ. 500 ವರ್ಷ ಏನು ಬರ್ತಾರಿಲ್ಲ ನಿಮ್ಗ. ಧೈರ್ಯಲಿ ಡ್ಯೂಟಿ ಮಾಡ್ರಿ. ತಿಳಿತಾ ಸರ್? ಸೇಫ್ ಮಾಡೋದು ಅಂಬರೀಶ್ 101% ಸರ್. ಈಗಲೇ ತಮಗೆ ಗೋಶಾಲೆ ಬಿಟ್ಟು ಫೋಟೋ ಹಾಕ್ತೀನಿ. ಹೀರೋ ಆಗ್ತೀರಿ ನನ್ನ ಪಾಲಿ. ಪೊಲೀಸ್ ಆಫೀಸರ್ ನನ್ನ ಪಾಲಿ ನೀವೇ ಹೀರೋ ಆಗ್ತೀರಾ ಉಳಿದು. ಹಾ ಓಕೆ. ಆನಂದ್ ಪಾಟೀಲ್ ನಿಮ್ ಸ್ಟಾಫ್ ಅವರಿಗೆಲ್ಲ ಬರ್ಲಕ್ಕೆ ಹೇಳ್ರಿ. ಒಟ್ಟು ಮಾಡ್ಲಕ್ಕಾಗ ಎಲ್ಲರಿಗೆ. ಹುಡುಕರು ಹಿಂದೆ ಪ್ರತಿಯೊಂದು ಸರ್. ಹಾ ಬೆಳಗ್ಗೆ ಪೂರ ಈಗ ಅವ್ರು ವಾಶ್ ಮುಗಿಸ್ಕೊಂಡಿದ್ದಾರೆ. ಹಾ ಈಗ ಬಂದು ತೊಳೆದಾರ ಅವ್ರು. ನಾವು ಬರ್ತೀವಿ ಅಂತ ಗೊತ್ತಾರ ಮಕ್ಸ್. ನೋಡಿ ಸರ್ ರಕ್ತ ನೋಡಿ ಸರ್. ಇಷ್ಟು ತೊಳೆದ ರಕ್ತ ಬೆಳಗ್ಗೆ ತೊಳೆಲ್ಲ ಚಾಲು ಮಾಡ್ಯಾರ. ರಕ್ತ ಈ ಮನೆಗೆ ಇನ್ನೊಂದು ಈ ಸದ್ಯ ಈ ಮನೆಗೆ ದಯಮಾಡಿ ಬಸವ ಕಲ್ಯಾಣದ ಎಲ್ಲ ನನ್ನ ಸ್ನೇಹಿತರಿಗೆ ತಾವು ಈಗಾಗಲೇ ನೋಡಿದ್ದೀರಿ. ಸಿಪಿಐ ಅಲಿ ಮತ್ತು ಸಬ್ ಇನ್ಸ್ಪೆಕ್ಟರ್ ಅಂಬರೀಶ್ ಅವರು, ವೆಟರ್ನರಿ ಡಾಕ್ಟರ್ ಆನಂದ್ ಪಾಟೀಲ್ ಅವರ ನೇತೃತ್ವದಲ್ಲಿ ಸುಮಾರು ಒಂದು 40 ಗೋವುಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ನಾವು ಈಗಾಗಲೇ ಮಾಡಿದ್ದೀವಿ. ಬಸವ ಕಲ್ಯಾಣದೊಳಗೆ ಯಾವ ಮೂಲದಾಗ ಇಂಥ ಕೆಲಸ ನಡೀತು ಅಂದ್ರೆ ನನಗೆ ಇನ್ಫಾರ್ಮ್ ಮಾಡ್ರಿ. ಸ್ವತಃ ನಾನೇ ಬರ್ತೀನಿ. ದಯಮಾಡಿ ಇದೊಂದು ಈ ಕೆಟ್ಟ ಕೆಲಸ ನಿಂದಿರ್ಬೇಕಂತ ಹೇಳಿ ಈಗಾಗಲೇ ನಾನು ಎಲ್ಲ ಮುಸ್ಲಿಂ ಸ್ನೇಹಿತರಿಗೆ ನಿನ್ನೆಯಿಂದ ನಾನು ವಿನಂತಿಯನ್ನು ಮಾಡಿದ್ದೇನೆ. ದಯಮಾಡಿ ಎಲ್ಲರೂ ಸಹಕಾರ ಕೊಡಬೇಕು. ಬಸವ ಕಲ್ಯಾಣ ನೆಲದೊಳಗೆ ಯಾವುದೇ ಕಾರಣಕ್ಕೂ ಗೋವಿನ ರಕ್ತ ನಾವು ಹರಿಲಕ್ಕೆ ಬಿಡೋದಿಲ್ಲ. ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಅದು ನೀವು ಮರಿಬೇಕು. ಅದು ಎಲ್ಲೇ ಇದ್ರೂ ಕೂಡ ನಾನು ಸ್ವತಃ ಬರ್ತೀನಿ. ಯಾರು ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ. ಈ ಕೆಲಸ ಯಾರ ನಮ್ಮಿಂದ ಆ ಲೀಡರ್ ಈ ಲೀಡರ್ ನಮ್ಮಿಂದ ಅವ್ರ ಅಂತ ತಿಳ್ಕೊಂಡ್ರಿ ಅಂದ್ರ
ಅದು ನೀವು ತಲೆ ತೆಗೆದು ಹಾಕ್ರಿ. ನಾವು 100ಕ್ಕೆ 100 ಗೋಗಳಿಗೆ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಬಸವ ಕಲ್ಯಾಣದೊಳಗ ನಾವು ಮಾಡ್ತೀವಿ. ಅದ್ರ ಹಾಲು ಕುಡಿದು ಬೆಳೆದಿದೀವಿ ನಾವು. ಗೋ ಮಾತೆ ಅಂತ ಹೇಳಿ ಪೂಜೆ ಮಾಡ್ತೀವಿ ನಾವು. ಗೋವಿನ ಮೂತ್ರ ಕುಡಿದು ಅದರಿಂದ ಮುಖ ತಕೊಂಡು ಬೆಳೆದವ್ರು ನಾವು. ಅದು ನಮ್ಮ ಪಾಲಿಗೆ ದೇವರದ. ಅದು ಉಳಿದ್ರೆ ಮಾತ್ರ ಈ ದೇಶ ಉಳಿತದ. ಈ ದೇಶ ಏನಾರ ಉಳಿಬೇಕು, ಭವ್ಯ ಭಾರತ ಏನಾರ ಉಳಿಬೇಕು, ಹಿಂದೂಸ್ತಾನ ಅಂತ ಹೇಳಿ ನಾವು ಕರ್ಸೋಬೇಕು. ನಾವು ಗಟ್ಟಿ ಹಿಂದೂಗಳು ಅಂತ ಹೇಳಿ ಕರ್ಸೋಬೇಕಂದ್ರೆ ಗೋವುಗಳಿಗೆ ರಕ್ಷಣೆ ಮಾಡಿದ್ರೆ ಮಾತ್ರ ಸಾಧ್ಯ. ಗೋವುಗಳಿಗೆ ಒಂದ್ ವೇಳೆ ರಕ್ಷಣೆ ಮಾಡ್ಲಾರ್ದೆ ನೀವೇನಾರೆ ಢೋಂಗಿ ಸೋಗಿನೊಳಗ ಢೋಂಗಿ ಹಿಂದೂಗಳು ಥೋಡೆ ಮುಂದೆ ಬಂದು ನನ್ನ ವಿರುದ್ಧ ಫೇಸ್ಬುಕ್ ದೊಳಗೆ ಚಸ್ಮಾ ಹಚ್ಕೊಂಡು ನಾಲ್ಕು ನೀವೇನ್ ಕೂತು ಬರ್ತೀರಲ್ಲ, ನಿಮ್ಮಲ್ಲಿ ತಾಕತ್ತಿದ್ರೆ ಬಂದು ಇಲ್ಲಿ ಓಡಾಡ್ರ ನೀವು. ನಿಮ್ಮ ಲೀಡರ್ ವಿಷಯ ಸಿಗುತ್ತೆ ಬಂದು ಓಡಾಡ್ರಿ. ಒಂದು ಆಕಳು ಉಳಿಸ್ರ, ಒಂದು ಕರಿ ಉಳಿಸ್ರಿ. ನಿಮ್ಮಲ್ಲಿ ತಾಕತ್ತಿದ್ರೆ ನಾನು ಸೆಲ್ಯೂಟ್ ಮಾಡ್ತೀನಿ ನಿಮಗ. ನಿನ್ನೆ ಹಿಡಿದು ಓಡಾಡ್ಲತ್ತೀವಿ. ಅದಕ್ಕಾಗಿ ದಯಮಾಡಿ ಬಸವ ಕಲ್ಯಾಣದ ಯಾವುದೇ ಪ್ರದೇಶದೊಳಗೂ ಕೂಡ ಎಲ್ಲರೇ ಕಾಣ್ತು ಅಂದ್ರೆ ನಮ್ಮ ಗಮನಕ್ಕೆ ತೊಂಬರಿ. ಅವು ಕುಳಿಸ್ತಕ್ಕಂಥ ಕೆಲಸ ಕಾನೂನಿನ ಅಡಿಯಲ್ಲಿ. ಎಷ್ಟೋ ಜನ ಕುಂತ ಹೇಳ್ತೀರಿ, ಶಾಂತಿ ಕಥೆ ಹೇಳ್ತೀರಿ, ಪ್ರಜಾಪ್ರಭುತ್ವದ ಕಥೆ ಹೇಳ್ತೀರಿ, ಸಂವಿಧಾನದ ಮಾತು ಹೇಳ್ತೀರಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದೊಳಗೆ 10 ವರ್ಷದ ಆಕಳಿಗೆ 15 ವರ್ಷದ ಆಕಳಿಗೆ ಕಡಿಬೇಕಂತೆಲ್ಲ ನನಗೆ ತೋರಿಸ್ರಿ. ಅದಕ್ಕಾಗಿ ದಯಮಾಡಿ ನನ್ನೆಲ್ಲ ಬಸವ ಕಲ್ಯಾಣದ ಸ್ನೇಹಿತರಿಗೆ, ಹಿಂದೂಗಳಿಗೆ, ಬಜರಂಗದ ಕಾರ್ಯಕರ್ತರಿಗೆ, RSS ನ ಕಾರ್ಯಕರ್ತರಿಗೆ, ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರಿಗೆ ದಯಮಾಡಿ ಎಲ್ಲ ಕಡೆ ಪ್ರತಿಯೊಂದು ಕಡೆ ತಾವು ಹದ್ದಿನ ಕಣ್ಣಿಡಬೇಕು. ಪ್ರತಿಯೊಂದು ಗೋವಿ ಕಾಯ್ತಕ್ಕಂಥ ಕೆಲಸ ನಮ್ಮೆಲ್ಲರಿಂದ ಆಗ್ಬೇಕಂತ ಹೇಳಿ ನಿಮ್ಗೆ ನಾನು ಕರೆಯನ್ನ ಕೊಡ್ತೇನೆ, ವಿನಂತಿಯನ್ನ ಮಾಡ್ತೇನೆ.